ಏನು ಚಿಕ್ಕಬಳ್ಳಾಪುರ ಶಾಸಕರು ಕಳೆದ ಒಂದು ವಾರದಿಂದ ನಮ್ಮ ಜೆ ಡಿ ಎಸ್ ನಾಯಕರಾದಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವ್ರ ಬಗ್ಗೆ ಮತ್ತು ಜೆ ಡಿ ಎಸ್ ಪಕ್ಷದ ಬಗ್ಗೆ, ಜೆ ಡಿ ಎಸ್ ಕುಮಾರಣ್ಣನವರ ಕುಟುಂಬದ ಬಗ್ಗೆ, ದೇವೇಗೌಡರ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ತಾ ನಮ್ಮ ಜೆ ಡಿ ಎಸ್ನ ವತಿಯಿಂದ ಅವರು ಪಡ್ಕೊಂಡಂಥ ಸಿ ಎ ಸೈಟ್ಗಳಿಗೆ ಅಬ್ಜೆಕ್ಷನ್ ಹಾಕಿದ್ವಿ. ಅದು ಹೈಕೋರ್ಟಲ್ಲಿತ್ತು. ಹೈಕೋರ್ಟು ಒಂದು ಆರ್ಡ್ರ್ ಮಾಡ್ತು, ಇದು ತೊಗೊಂಡಿರೋ ರೀತಿ ಸರಿಯಲ್ಲ ಅಂತೇಳಿ. ಅದನ್ನಿಟ್ಕೊಂಡು ನೀವು ದೇವೇಗೌಡರ ಕುಟುಂಬದ ಮೇಲೆ, ಕುಮಾರಣ್ಣವ್ರ ಕುಟುಂಬದ ಮೇಲೆ ಭಾಳ ಅಸಹ್ಯ ಭಾಷೆಗಳಿಂದ ಅವ್ರನ್ನ ಖಂಡಿಸ್ತಾ ಹೋದ್ರಿ. ಅದು ಸಾರ್ವಜನಿಕವಾಗಿ ಮತ್ತು ಅದೇ ಜಿಲ್ಲೆಯ ಅಥವಾ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಮತ್ತು ಅಭಿಮಾನಿಗಳು ಅವ್ರದ್ದೇ ಆದಂಥ ರೀತಿಯಲ್ಲಿ ಪ್ರತಿಭಟನೆ ಮತ್ತು ಧಿಕ್ಕಾರ ಕೂಗಲಿಕ್ಕೆ ಅಂತ ಆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಹೋದರು. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರು ಜಿಲ್ಲಾಡಳಿತ ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅದು. ಅಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ಪಕ್ಷದ ಎಲ್ಲ ಜಾತಿಯ ನಾಯಕರುಗಳನ್ನು ಕರೆದಿರ್ತಾರೆ. ಆದರೆ ಅಲ್ಲಿ ಪ್ರತಿಭಟನೆ ಮಾಡಿದಂಥವರು ನೂರಾರು ಜನ. ಆದರೆ ನೀವು ಅರೆಸ್ಟ್ ಮಾಡೋದು ಯಾರನ್ನ ಅಂತಂದರೆ ಕೇವಲ ಜೆ ಡಿ ಎಸ್ನ ಕಾರ್ಯಕರ್ತರನ್ನ. ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ, ಬಿ ಜೆ ಪಿಯ ಕಾರ್ಯಕರ್ತರು ಇದ್ದಾರೆ. ಆದರೆ ಅವ್ರನ್ನೆಲ್ಲ ಬಿಟ್ಟು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಿಟ್ಟು, ಬಿ ಜೆ ಪಿ ಕಾರ್ಯಕರ್ತರನ್ನ ಬಿಟ್ಟು ಜೆ ಡಿ ಎಸ್ ಕಾರ್ಯಕರ್ತರನ್ನ ಮಾತ್ರ ಯಾಕೆ ಅರೆಸ್ಟ್ ಮಾಡಿದ್ರಿ? ಅಂದರೆ ನಿಮ್ಮ ದ್ವೇಷ ಜೆ ಡಿ ಎಸ್ ಮೇಲೆ ಇದೆ. ನಿಮ್ಮ ದ್ವೇಷ ಕಾಂಗ್ರೆಸ್ನ ನಾಯಕರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಜೆ ಡಿ ಎಸ್ ನಾಯಕರ ಮೇಲಿದೆ. ಇತ್ತೀಚೆಗೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಇದ್ದಾಗ ಆಗ್ಬೋದು, ಟಾರ್ಗೆಟನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದಾರೆ. ಏನಂತಂದರೆ, ಜಿಲ್ಲೆಗೆ ಇಬ್ಬಿಬ್ಬರು ಈ ಥರದ ವ್ಯಕ್ತಿಗಳನ್ನು, ದೇವೇಗೌಡರನ್ನಾಗಲಿ, ದೇವೇಗೌಡರ ಕುಟುಂಬನಾಗಲಿ, ಕುಮಾರಸ್ವಾಮಿಯವ್ರನ್ನಾಗಲಿ ಬೈಲಿಕ್ಕೆ ಜಿಲ್ಲೆಗೆ ಒಬ್ಬೊಬ್ಬರನ್ನ ರೆಡಿ ಮಾಡಿದ್ದಾರೆ. ಉದಾಹರಣೆಗೆ ರಾಮನಗರದಲ್ಲಿ ಬಾಲಕೃಷ್ಣ ಅಥವಾ ಇಕ್ಬಾಲ್ ಹುಸೇನ್, ಮಂಡ್ಯದಲ್ಲಿ ಉದಯ್ ಅಥವಾ ರಮೇಶ್ ಬಂಡಿ ಸಿದ್ದೇಗೌಡ, ಹಾಸನ್ಗೋದ್ರೆ ರವಿ ಗಣಿಗ, ಹಾಸನ್ಗೋದ್ರೆ ಶಿವಲಿಂಗೇಗೌಡರು, ಈ ಕಡೆ ಬಂದರೆ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಇಂಥ ಒಬ್ಬ ಅಸಹ್ಯದ ವ್ಯಕ್ತಿ, ಮೈಸೂರಿಗೆ ಹೋದರೆ ಲಕ್ಷ್ಮಣ್ಣು, ಬೆಂಗಳೂರಿಗೆ ಬಂದರೆ ಭಾಳ ಜನ ಇದ್ದಾರೆ, ಬೆಂಗಳೂರಲ್ಲಿ ಮಾತಾಡೋದು ಬೇಡ. ಆದರೆ ನಾನು ಕೇಳೋದಿಷ್ಟೇ, ನಿಮ್ಮ ಟಾರ್ಗೆಟ್ ಏನು? ನಿಮಗೆ ಭಯ ಇರೋದು ಬಿ ಜೆ ಪಿ ಮೇಲಲ್ಲ, ನಿಮಗೆ ಭಯ ಇರೋದು ಜೆ ಡಿ ಎಸ್ ಮೇಲೆ, ಜೆ ಡಿ ಎಸ್ ನಾಯಕರ ಮೇಲೆ, ಕುಮಾರಣ್ಣವ್ರ ಮೇಲೆ, ದೇವೇಗೌಡರ ಮೇಲೆ. ಪದೇ ಪದೇ ನೀವು ಜೆ ಡಿ ಎಸ್ನ ಟಾರ್ಗೆಟ್ ಏನು ಇವತ್ತಿಂದ ಮಾಡ್ತಿಲ್ಲ, 1978ರಿಂದ ಮಾಡ್ತಿದ್ದೀರಿ. ಸಾಧ್ಯವಾದಷ್ಟು ಶಾಸಕರನ್ನ ನಮ್ಮ ಪಕ್ಷದಿಂದ ನಿಮ್ಮ ಪಕ್ಷಕ್ಕೆ ಕರ್ಕೊಂಡೋಗಿದ್ದೀರಿ, ಬೆಳೆಸ್ಕೊಂಡಿದ್ದೀರಿ ನಿಮ್ಮ ಪಕ್ಷನ. ಆದರೆ ವೈಯಕ್ತಿಕ ದ್ವೇಷಗಳು ಯಾಕೆ ನಿಮಗೆ? ಆತ ಒಬ್ಬ ಅಸಹ್ಯ ಶಾಸಕ ಹೇಳ್ತಾನೆ, ಕುಮಾರಸ್ವಾಮಿಯವ್ರದ್ದು ಪಂಚೆ ಒಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಆಡಂಬರ ಅಂತಾನೆ. ಆಯಿತು, ನೀನು ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡಿದಷ್ಟೇ ಅಸಹ್ಯವಾಗಿ ನಿನ್ನ ಪಕ್ಷದ ನಾಯಕರುಗಳ ಬಗ್ಗೆ ಮಾತಾಡ್ತೀಯಾ? ನಿನ್ನ ಪಕ್ಷದ ನಾಯಕರುಗಳ ಬಗ್ಗೆ ಎಷ್ಟು ಉದಾಹರಣೆ ಕೊಡಲಿ? ರೋಬ್ಲೋಟ್ ವಾಚ್ ಕಟ್ಕೊಂಡವ್ರು ಯಾರು? ಸಿಕ್ಕಾಕೊಂಡವ್ರು ಯಾರು? ಅದನ್ನು ಕೊನೆಗೆ ಸರೆಂಡರ್ ಮಾಡಿದವ್ರು ಯಾರು? ಶಿವಕುಮಾರ್ ಅವ್ರ ಹತ್ರ ಫಸ್ಟು ಎಲೆಕ್ಷನ್ನಲ್ಲಿ ಇದ್ದಂಥ 7 ಲಕ್ಷದ ಅಫಿಡವಿಟು ಅಸೆಂಬ್ಲಿನಲ್ಲಿ ಇವತ್ತು 1450 ಕೋಟಿಗೆ ಬಂದಿದೆ. ಎಲ್ಲಿದೆ ಅಂತ ಕೇಳ್ತೀಯಾ? ಕೇಳಿದೆಯಾ ಇಲ್ಲಿವರೆಗೂ? ನೀನು ಎಂಥ ಅಸಹ್ಯ ಶಾಸಕ ಅಂತಂದರೆ, ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ನೀವು ಸೋಮೋಟೋ ಕಂಪ್ಲೇಂಟ್ ತೊಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀರಿ, ಯಾರನ್ನ? ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ. ಆ ಘಟನೆ ನಡೆದಿದ್ದೆಲ್ಲಿ? ಈಗ ಉದಾಹರಣೆ ನಮ್ಮ ಅಖಿಲ್ ರೆಡ್ಡಿ ಗಲಾಟೆ ಮಾಡಿದ್ದು ಇದ್ರೊಳಗಡೆ, ಆಡಿಟೋರಿಯಂ ಒಳಗಡೆ. ಅವನೇನು ಚಪ್ಪಲಿ ಎಸ್ದಿರಲಿಲ್ಲ, ಅವನೇನು ಧಿಕ್ಕಾರಕ್ಕೆ ಹೋಗಿಲ್ಲ. ಅಲ್ಲಿ ಒಳಗಡೆ ಮಾಡಿದಂಥ ಗಲಾಟೆಗೆ ಅವನ್ನ ನೀವು ಎಫ್ ಐ ಆರ್ ಮಾಡ್ತೀರಿ. ಆದರೆ ಚಪ್ಪಲಿ ಎಸ್ದವನ್ನೂ ಎಫ್ ಐ ಆರ್ ಮಾಡ್ತೀರಿ. ಚಪ್ಪಲಿ ಎಸೆಯೋದಕ್ಕೆ ಪ್ರಚೋದನೆ ಕೊಟ್ಟವ್ರು ಯಾರು? ಇದೇ ಎಮ್ ಜಿ ರೋಡ್ ಸರ್ಕಲಲ್ಲಿ ಒಬ್ಬ ಮಾಜಿ ಡಾನ್ ಮಗ ಕಾರನ್ನು ರ್ಯಾಶಾಗಿ ಓಡಿಸ್ದ ಅಂತೇಳಿ ಅವನು ಎಫ್ ಐ ಆರ್ ಹಾಕಿ ಅವನ ಮೇಲೆ ಜೈಲಿಗೆ ಕಳ್ಸಕ್ಕೆ ಮಾಡಿದ್ರಿ. ಆದರೆ ಸಾರ್ವಜನಿಕವಾಗಿ ಪೊಲೀಸ್ ಅಧಿಕಾರಿಗಳ ಮುಂದೆ ಕುಂತ್ಕೊಂಡು ಮೀಸೆ ತಿರುವಿ ಕೂದಲು ಕಿತ್ತಾಕಿ SC STಗೆ ಜೈ, OBCಗೆ ಜೈ ಅಂತ ಹೇಳ್ದಂಥ ವ್ಯಕ್ತಿಗೆ ಪೊಲೀಸ್ ಅಧಿಕಾರಿಗಳು ಏನು ಮಾಡಿದ್ದೀರಿ ಇಲ್ಲಿವರೆಗೂ? ಸೋಮೋಟ ಕೇಸ್ ತಗೊಳ್ಳಿಲ್ಲ, ನಿಮಗೆ ಸರ್ಕಾರದ ಭಯ ಮತ್ತು ಇನ್ನೊಂದು ಭಯ. ಆದರೆ ನಮ್ಮ ಪ್ರದೀಪ್ ಅವರಾಗ್ಬೋದು ಮತ್ತು ಜಿಲ್ಲಾ ಅಧ್ಯಕ್ಷರಾದ ಮುನಿಯಪ್ಪನವರು ಎರಡೂ ಕಡೆ SP ಗೆ, DYSPಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಟ್ಟು 24 ಗಂಟೆ ಆಗಿದ್ದಾವೆ ಕಂಪ್ಲೇಂಟ್ ಕೊಟ್ಟು. ಅದಲ್ಲದೆ BJPಯ ನಾಯಕರುಗಳು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನೀವು ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ? ಯಾರನ್ನ ಕಾಯ್ತಾ ಇದ್ದೀರಿ? ಹಾಗಾದ್ರೆ ಯಾರನ್ನ ಕೇಳಬೇಕು ನೀವು? ಇಂಥ ಅಸಹ್ಯ ಒಬ್ಬ ಶಾಸಕನಿಗೆ ನಾನು ಇನ್ನೂ ಒಂದು ಆಶ್ಚರ್ಯದ ಸಂಗತಿ, OBCಗೆ ಜೈ,
ಮತ್ತು SC/STಗೆ ಜೈ ಅಂತೀರಿ, ಅದು ಜಯಂತಿ ಆಗ್ತಾ ಇರೋದು ಯಾವುದು? ಕೆಂಪೇಗೌಡ ಜಯಂತಿಯಲ್ಲಿ ಜಾತಿ ಸಂಘರ್ಷನ, ಜಾತಿನ ಪ್ರಚೋದನೆ ಮಾಡಿ ಇನ್ನೊಬ್ಬ ಜಾತಿಗೆ ಅವಮಾನ ಮಾಡಿದಂತ ಆಗಲಿಲ್ವಾ ಇದು? ಅದು ಆ ಕಾನೂನಡಿ ಬರಲ್ವಾ ಈ ಕೇಸ್ ಹಾಕ್ಲಿಕ್ಕೆ? ಎಲ್ಲದಕ್ಕಿಂತ ಹೆಚ್ಚಿನಾಗಿ ಪುಣ್ಯಾತ್ಮ ನೀನು OBC ಮುಖ್ಯಮಂತ್ರಿನ ನಿಂದೇ ಪಕ್ಷದ ನಾಯಕರು ಕೆಳಗಿಳಿಸಿದಾಗ ಎಲ್ಲಪ್ಪ ಇದ್ದೆ ನೀನು? ಸಿದ್ದರಾಮಯ್ಯನವ್ರ ಪರ ಇದ್ದ ನೀನು? ಬೆಳಿಗ್ಗೆನೇ ಎದ್ದೋಡೋಗಿ DK ಶಿವಕುಮಾರ್ ಕಾಲಿಗೆ ಬಿದ್ದು DK ಶಿವಕುಮಾರ್ಗೆ ಜೈ ಅಂದೆ. ಕುಮಾರಸ್ವಾಮಿ ಮನೆ ಬಾಗಿಲಕಾಯಿ ಅಂತ ನಾವು ಹೇಳಿದ್ವಾ? ಈಗ DK ಶಿವಕುಮಾರ್ ಮನೆ ಬಾಗಿಲಕಾಯಿ ತರೋದು ಯಾರು? ನೀನಲ್ವಾ? ಇಂಥ ಅಸಹ್ಯ ಶಾಸಕರುಗಳು ಅಸೆಂಬ್ಲಿಗೆ ಬಂದಿರೋದು ನಮ್ಮ ದುರ್ದೈವ. ಹಾಗಾಗಿ ನಾವು ಬಯಸೋದೇನು ಅಂತಂದರೆ ರಾಜ್ಯದ JDS ಪಕ್ಷದ ವತಿಯಿಂದ ಮತ್ತು ಕೆಂಪೇಗೌಡ ಸಮಾಜದ ಎಲ್ಲ ಜನಗಳ ವ್ಯಕ್ತಿಯಿಂದ ಚಿಕ್ಕಬಳ್ಳಾಪುರದ ಎಲ್ಲ ನೊಂದಿರ್ತಕ್ಕಂಥ 107 ಜನದ ಮೇಲೆ ಕೇಸ್ ಹಾಕಿದ್ದಾರೆ ಸ್ವಾಮಿ. 27 ಜನ ಹೆಸರು ಹಾಕ್ಬಿಟ್ಟು 20 ಜನದಿಂದ ಹೆಸರು ಹಾಕ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಅದರ್ಸ್ ಅಂತ ಹಾಕಿದ್ದಾರೆ. ಅಂದರೆ ಇವ್ರಿಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡೋದು, ಈ ಬೇಡ ಅಂದರೆ ಬಿಟ್ಬಿಡೋದು. ಕಾಂಗ್ರೆಸ್ ಅವರು 15 ಜನ ಇದ್ದಾರೆ, ಅವ್ರನ್ನೂ ಅರೆಸ್ಟ್ ಮಾಡಿ. ಹಾಗಾಗಿ ಇಂಥ ಅಸಹ್ಯ ಶಾಸಕ ಇನ್ನು ಮುಂದೆ ಸಾರ್ವಜನಿಕವಾಗಿ ಚಿಕ್ಕಬಳ್ಳಾಪುರ ಜನ ಬುದ್ಧಿ ಕಲಿಸ್ತಾರೆ. ಚಿಕ್ಕಬಳ್ಳಾಪುರಕ್ಕೆ ಕುಮಾರಸ್ವಾಮಿ ಏನು ಕೊಟ್ಟಿದ್ದಾರೆ ಅಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿದ್ದು ಕುಮಾರಸ್ವಾಮಿ ಸ್ವಾಮಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವತ್ತಿನ ಕಾಲದಲ್ಲಿ ಕುಮಾರಸ್ವಾಮಿ ಅವ್ರು ಏನೇನು ಕೊಟ್ಟರು ಅಂತ ಇಡೀ ದಾಖಲೆ ತೆಗೆದು ನೋಡು, ಗೊತ್ತಾಗತ್ತೆ. ಹಾಗಾಗಿ ತಾವು ಪೊಲೀಸ್ ಅಧಿಕಾರಿಗಳು, ಸರ್ಕಾರ ಈ ಕೂಡಲೇ ಆತನ ಮೇಲೆ FIR ಆಗಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಆ ಶಾಸಕನ ವಿರುದ್ಧ ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ JDS ಮತ್ತು ಅಲ್ಲಿರ್ತಕ್ಕಂಥ JDS ಅಭಿಮಾನಿಗಳ ಮುಖಾಂತರ ಒಂದು ಪ್ರತಿಭಟನೆಯನ್ನು ದಾಖಲಿಸ್ತೇವೆ ಅಂತ ಹೇಳಿ, ಹೋರಾಟವನ್ನು ರೂಪಿಸ್ತೇವೆ ಅಂತೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಧನ್ಯವಾದಗಳು. ಪ್ರಶಾಂತಿ ಮೇಡಮ್ ತಮ್ಮನ್ನು ಕುರಿತು ಮಾತಾಡಿ. ಚಪ್ಪಲಿಗೆ ಹೊಡಿವಂಗೆ ಯಾರು ಮಾಡಿದ್ದು? ಹೊಡೆದಿದ್ದು ತಪ್ಪು. ಹೊಡಿವಂಗೆ ಟೆಂಪ್ಟ್ ಮಾಡಿದ್ದ್ಯಾರು? ಎಸ್, ಕೇಳಿ ಕೇಳಿ ಅಣ್ಣ. ಹಾಂ, ಹೌದು, ತಪ್ಪು. ಅದಕ್ಕೆ ಅರೆಸ್ಟ್ ಆಗಿದ್ದಾರೆ, ಕೇಸ್ ದಾಖಲೆ ಮಾಡಿದ್ದೀರಿ. ಅವ್ರನ್ನ ಹಂಗೆ ಪ್ರಚೋದಿಸಿದವ್ರ ಮೇಲೆ ಏನು ಮಾಡಿದ್ದೀರಿ? ಪ್ರಚೋದನೆ ಮಾಡಿದವ್ರ ಮೇಲೆ ಮಾಡಿದ್ದೀರಿ. ಸುಮ್ಮನೆ ಏಕೆ ಮಾಡಲಿಲ್ವಲ್ಲ ಅವರು? ಕಾರಣ ಇಲ್ಲದೆ ಮಾಡಲಿಲ್ವಲ್ಲ? ಮಾಡಿದ್ಕೆ ಈಗ ಕೇಸ್ ದಾಖಲೆ ಮಾಡಿದ್ದೀರಿ, ಒಪ್ಕೊಳ್ತೀನಿ. ಇವ್ರ ಮೇಲೆ ಜೈಲಿಗೂ ಹಾಕಿದ್ರಿ, ಇರಲಿ. ಈಗ ಅವ್ರ ಮೇಲೆ ಏನು ಮಾಡಿದ್ದೀರಿ ನೀವು? ಪ್ರಚೋದನೆ ಮಾಡಿದವ್ರ ಮೇಲೆ, ಮನಸ್ಸಿಗೆ ಬಂದಾಗ ಮಾತಾಡಿದ ಮೇಲೆ ಏನು ಮಾಡಿದಿರಿ? ಕೂದಲು ಕಿತ್ತವ್ರ ಮೇಲೆ ಏನು ಮಾಡಿದಿರಿ? ಕೈ ಏರಿಸ್ತವ್ರಲ್ಲಿ ಏನು ಮಾಡಿದಿರಿ? ತೊಡೆ ತಟ್ಟದವ್ರ ಮೇಲೆ ಏನು ಮಾಡಿದಿರಿ? ಹೇಳಿ, ಕೇಳಿ ಕೇಳಿ, ನಿಧಾನಕ್ಕೆ ಒಬ್ಬೊಬ್ಬರೇ ಕೇಳಿ. ಇಲ್ಲ, ಈಗ ಕುಮಾರಸ್ವಾಮಿಯವರು ನಾವು ಯಾವಾಗ ಇವರು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ 3 ನಿವೇಶನಗಳನ್ನು ಪಡ್ಕೊಂಡ್ರು, ಅದು ನಮ್ಮೆಲ್ಲ ನಿಯಮಗಳು ಗೊತ್ತು, ನಿಮಗೂ ಗೊತ್ತು. ಹೈಕೋರ್ಟ್ ತಿರಸ್ಕಾರ ಮಾಡ್ತೋ, ಅದಕ್ಕೆ JDS ಕಾರಣ ಅನ್ನುವಂಥದ್ದು ಅವ್ರ ದ್ವೇಷ. ನಾವು ಕಾನೂನು ಪ್ರಕಾರ ನಡ್ಕೊಂಡಿದ್ದೀವಿ. ಏಕೆ ಸಾರ್ವಜನಿಕ ಉಪಯೋಗಿ ನಿವೇಶನಗಳನ್ನು ಒಬ್ಬರಿಗೆ 3 ನಿವೇಶನಗಳನ್ನು ಹೆಂಗೆ ಕೊಡ್ತೀರಿ? ಯಾವ ನಿಯಮದಲ್ಲಿ ಅವಕಾಶ ಇದೆ? ಅದನ್ನು ಪ್ರಶ್ನೆ ಮಾಡಬಾರ್ದಾ? ಹೇಳಿ. ಅಲ್ಲ, ಹೈಕೋರ್ಟ್ ಲೀಗಲ್ ಅಲ್ಲ ಅಂತ ಹೇಳ್ತಲ್ಲ. ಹೇಳಿ. ಸಂಸ್ಥೆ ಹೆಸರು ಈ CS ಸೈಟ್ನ ಪಡೆಯೋಕ್ಕೆ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕೊಡಲ್ಲ. CS ಸೈಟು ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಏನು ಮಾಡ್ತಾರೆ, 6 ತಿಂಗಳ ಹಿಂದೆ ಪರಿಶ್ರಮ ಎಜುಕೇಷನ್ ಟ್ರಸ್ಟ್ ಅಂತ ಮಾಡ್ತಾರೆ. ಅದಕ್ಕೆ 3 ವರ್ಷ ಆಗಬೇಕು. 3 ವರ್ಷ ಆಗಬೇಕು, ನಿಯಮಗಳಿದೆ. ಇವರು ಆ ಲಿಮಿಟೆಡ್ ಕಂಪನಿ ಇದೆಯಲ್ಲ, ಪರಿಶ್ರಮ ಲಿಮಿಟೆಡ್, ಅದರಲ್ಲಿ 3.5 ಲಕ್ಷ ಒಂದು ಮಗುಗೆ ಫೀಸು ಪ್ಲಸ್ GST ಕಟ್ತಾರಂತಲ್ಲ, ಹೇಳಿದ್ರಲ್ಲ GST ಕಟ್ತಾ ಇದ್ರಿ ಅಂತ. ಇವ್ನ ಮನೆಯಿಂದೆಲ್ಲ ಕಟ್ಟೋದು, ಮಕ್ಕಳಿಂದ ಲಕ್ಷ ಫೀಸು, ಮಕ್ಕಳಿಂದ ಪೀಕಿ ಅವ್ರ ಹತ್ರನೇ GST ತಗೊಂಡು ಇವ್ನು ಕಟ್ಟೋದು. ಈ ದೇಶದ ಈ ಮಗು ಹುಟ್ಟುತ್ತಲ್ಲ, ಈಗ ಈ ಹುಟ್ಟೋ ಮಗು ಹಾಲ್ತಾ ಬಂದ್ರೆ ಹಾಲ್ಗೂ ಟ್ಯಾಕ್ಸ್ ಇದೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಟ್ಯಾಕ್ಸ್ ಕಟ್ತಾನೆ. ಈಗ ಹುಟ್ಟಿರೋ ಮಗು ಕೂಡ ಟ್ಯಾಕ್ಸ್ ಕಟ್ಟುತ್ತೆ. ಹೌದು, GST ಹೌದು. ಮತ್ತೆ ಯಾರು ಕಟ್ಟಲ್ಲ, ಮತ್ತೆ ಇವ್ರೇನು ಹೇಳೋದು ನಾನು ಕಟ್ತಾ ಇದ್ದೀನಿ ಅಂತ ಹೇಳೋದು. ಇವ್ರೇನು ಹೇಳೋದು? ಹೌದು ಹೌದು ಹೌದು, ಯಾರು ಕಟ್ಟಲ್ಲ. ಮತ್ತೆ ನಾನೇನು ಕಟ್ತಾ ಇದ್ದೀನಿ ಸ್ಪೆಷಲ್ ಆಗಿ ಹೇಳೋದು? ಇವ್ರೇನು ಸ್ಪೆಷಲ್? ಇವರು ಎಜುಕೇಶನ್ ಫ್ರೀ ಯಾರಿಗೆ ಅಂದ್ರೆ ಸರ್ವಿಸ್ ಮಾಡೋರ್ಗೆ.
ಎಜುಕೇಶನ್ ಸರ್ವಿಸ್ ಮಾಡೋರಿಗೆ ಈಸ್ ನಾಟ್ ಎ ಸರ್ವಿಸ್, ಈಸ್ ಎ ಲಿಮಿಟೆಡ್ ಕಂಪನಿ, ವಿಶೇಷ ಸಂಸ್ಥೆ ಮೂರು ವರ್ಷ ಆಗ್ಬೇಕು. ಈಸ್ ಟೇಕಿಂಗ್ ಎ ಡೊನೇಷನ್ಸ್ ಫ್ರಮ್ ದಿ ಸ್ಟೂಡೆಂಟ್. ಅಲ್ಲ ಅಲ್ಲ, ಹೈಕೋರ್ಟು ಈ ಸಿ ಎ ನಿವೇಶಗಳ ಇರಿ ಸರ್ ಒಂದು ನಿಮಿಷ. ಹೈಕೋರ್ಟು ಸಿ ಎ ನಿವೇಶಗಳಿಗೆ ಏನ್ ಸರ್, ಈಗ ಪಬ್ಲಿಕ್ ಯಾರೋ ಸಿ ಎ ನಿವೇಶಗಳನ್ನ ಚಾಲೆಂಜ್ ಮಾಡಿದ್ದಾರೆ. ಹೌದು, ಏನಿಲ್ಲ, ತಪ್ಪದು. ಹೈಕೋರ್ಟ್ ಸ್ಟೇ ಮಾಡಿದಾಗ ಸ್ಟೇ ಆಗಿದೆ ಅಂತ ಹೇಳಿದ್ದಾರೆ. ಎಸ್, ಹೈಕೋರ್ಟ್ ನೋಡಪ್ಪ, ಮೂರು ನಿವೇಶಗಳನ್ನ ತೆಗೆದುಕೊಂಡಿದ್ಯಾ? ಇಲ್ಲ ಇಲ್ಲ, ನಾವು ಕೋರ್ಟ್ ಕಮೆಂಟ್ಸ್ ಅನ್ನ ಮಾಡಿಲ್ಲ, ಕೋರ್ಟ್ ಸ್ಟೇ ಆಗಿರೋದನ್ನ ಹೇಳಿದೀವಿ. ಇಸ್ ನಾಟ್ ಇಂಟರ್ಪ್ರಿಟೇಷನ್ ದಿ ಜಡ್ಜ್ಮೆಂಟ್, ನಾಟ್ ಇಂಟರ್ಪ್ರಿಟೇಷನ್ ದಿ ಆರ್ಡರ್. ಹೌದು, ಇಲ್ಲ, ಸ್ಟೇ ಆಗಿದೆ ಅಂತ ಹೇಳಿದ್ರು. ಹೇಳಿ ಅಧ್ಯಕ್ಷರೇ. ಒಂದು ಅದಾದ್ಮೇಲೆ ಒಂದು ನಿಮಿಷ ಇದೆ, ನಂದಾಗೋಗ್ಲಿ. ಅದಾದ್ಮೇಲೆ ಅಲ್ಲಿ ಗಲಾಟೆ ಎಲ್ಲಾಗುತ್ತೆ ಅಂದರೆ ಅವ್ರು ಹೇಳಿದಾಗ ಇದು ಕುಂತೋ ಸ್ಟೈಲು, ಇದು ಮಾತಿನ ಸ್ಟೈಲು ಎಲ್ಲ 40 ವರ್ಷ ಕೆಳಗೆ ಹುಡುಗರು. ನಾವೇನನ್ನ ತಡೆದಿದ್ರೆ ಎಷ್ಟು ಅನಾಹುತ ಆಗ್ತಿತ್ತು ಗೊತ್ತಾ? ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನೀವು ಯಾವುದೇ ಕಾರಣಕ್ಕೂ ಪ್ರಚೋದನೆ ಆಗಬಾರ್ದು ಅಂತ. ನಮಗೆ ಗೊತ್ತಿಲ್ವಾ? 65,000 ಜನ ಒಕ್ಕಲಿಗರು ಇರೋದಲ್ಲಿ ಏನು ತಮಾಷೆ ಅಂತ ಆಡ್ತಾನ? ಇದು ಪ್ರಶ್ನೆ ಉದ್ಭವ ಆಗೋದು. ಚಪ್ಪಲಿ ಎಸಿದ್ ಯಾರು? ಯಾಕೆ ಎಸಿದ್ರು? ನೀನು ಮಾಡಿ ಸ್ಟೈಲ್ಗೆ ಮೀಸೆ ಕೀಳೋದು, ಏನು ತೊಡೆ ತಟ್ಟೋದು ನಮಗೆ ಗೊತ್ತಿಲ್ವಾ? ಹಳ್ಳಿಯಲ್ಲಿ ಹುಟ್ಟಿರೋದು ನಮಗೆ ಗೊತ್ತಿಲ್ವಾ? ಅವ್ನು ಗೊತ್ತಿಲ್ಲ. ಏನು ಕ್ರಮ ಆಗಿಲ್ಲ, ಯಾಕೆ ಅವನ್ನೇ ತಪ್ಪು ಮಾಡಿದ್ನಲ್ಲ, ಶಾಸಕನೇ ತಪ್ಪು ಮಾಡಿದ್ನಲ್ಲ. ತಡೆ ತಟ್ಟಿದ್ದಕ್ಕೇನೆ ಇದನ್ನ ನಾನು ಸಮರ್ಥನೆ ಮಾಡ್ಕೊತೀನಿ. ಪ್ರಚೋದನೆ ಯಾವಾಗ ಕೊಟ್ಟನೋ, ಮೀಸೆ ಯಾವಾಗ ತಿರುತ್ತನೋ, ಎಂತನೂ ರೋಷ ಅನ್ನೋದು ಬಂದೇ ಬರುತ್ತೆ. ಅಂದ್ರೆ ಜನ ಎಷ್ಟಿದ್ದಿದ್ದು ಅವತ್ತು ಜಯಂತಿಗೆ, ಇಡೀ ಫಸ್ಟ್ನೇ ಟೈಮ್ ಅಂತ ವಿಶೇಷವಾಗಿ ಜಯಂತಿ ಮಾಡಿದಾಗ ಇಡೀ ನಮ್ಮದ 31 ಪಂಚಾಯತಿ ಇರೋದು. 31 ಪಂಚಾಯತಿಗಳಿಂದ ಪಲ್ಲಕ್ಕಿ ಬಂದ್ರೆ ಲೆಕ್ಕ ಹಾಕೊಳ್ಳಿ, ಒಂದೊಂದು ಪಂಚಾಯತ್. ಸಾಕು ಅಣ್ಣ, ಸಾಕು. ಥ್ಯಾಂಕ್ ಯು ವೆರಿ ಮಚ್ ಟು ಆಲ್. ಥ್ಯಾಂಕ್ ಯು ಅಣ್ಣ.